ಕಾಶಿ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ ಹೂವಿನ ಲೋಕದ ಅನಾವರಣವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರೋ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಅದ್ದೂರಿ ಚಾಲನೆ ಸಿಕ್ಕಿದೆ. ಮನಕ್ಕೆ ಮುದ ನೀಡೋ ಹೂವಿನ ಲೋಕದಲ್ಲಿ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರ ದೇಶಭಕ್ತಿಯ ಇತಿಹಾಸದ ಅನಾವರಣ ಆಗಿದ್ದು ಪುಷ್ಪ ಲೋಕ ಕಂಡು ಸಿಟಿ ಮಂದಿ ಖುಷಿಯಾಗಿದ್ದಾರೆ. ಸಸ್ಯಕೋಶಿ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನ. ಮೊದಲ ದಿನವೇ ಪುಷ್ಪಲೋಕಕ್ಕೆ ಲಗ್ಗೆಯಿಟ್ಟ ಸಾವಿರಾರು ಜನ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ ಹೂಗಳ ರಾಶಿ. ಗಾಜಿನ ಮನೆಯಲ್ಲಿ ಕಲರ್ಫುಲ್ ಪುಷ್ಪಗಳ ಮಧ್ಯೆ ಅರಳು ನಿಂತಿರೋ ಕಿತ್ತೂರು ಸಂಸ್ಥಾನದ ಕೋಟೆ. ಸೇವಂತಿಗೆ, ಗುಲಾಬಿ, ಆರ್ಕಿಡ್ಗಳ ನಡುವೆ ಕಿವಿಗೆ ಇಂಪು ನೀಡ್ತಿರೋ ಸಂಗೀತ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇಂದು ಉದ್ಘಾಟನೆಗೊಂಡ 218ನೇ ಫಲಪುಷ್ಪ ಪ್ರದರ್ಶನದ ಝಲಕ್ ಇದು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜಿಸಿರೋ 2025ನೇ ಸಾಲಿನ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಅದ್ದೂರಿಯಾಗಿ ಚಾಲನೆ ನೀಡಿದ್ರು. ಬ್ರಿಟಿಷರ ವಿರುದ್ಧ ಹೋರಾಡಿ ಪರಾಕ್ರಮ ಮೆರೆದಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಥೀಮ್ನಲ್ಲಿ ಅನಾವರಣಗೊಂಡಿರೋ ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಸಿಎಂ ಹೇಳಿದ್ದು ಹೀಗೆ. ಇಬ್ಬರು ಸ್ವಾತಂತ್ರ್ಯ ಯೋಧರು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ, ಇವರ ಕಾನ್ಸೆಪ್ಟ್ ಇಟ್ಕೊಂಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆಯವರು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 218ನೇ ಫ್ಲವರ್ ಶೋ ವಿಶೇಷತೆಗಳು. ಇಂದಿನಿಂದ ಆಗಸ್ಟ್ 18ರವರೆಗೂ ಫ್ಲವರ್ ಶೋ. 36 ಲಕ್ಷ ಹೂಗಳನ್ನ ಬಳಸಿ ವಿವಿಧ ಕಲಾಕೃತಿಗಳ ರಚನೆ. 7 ಲಕ್ಷ ಹೂಗಳಿಂದ ನಿರ್ಮಿತ ಕಿತ್ತೂರು ಕೋಟೆಯೇ ಹೈಲೈಟ್. ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ದರ. ವೀಕೆಂಡ್ನಲ್ಲಿ ವಯಸ್ಕರ ಟಿಕೆಟ್ ದರವನ್ನ 100 ರು ನಿಗದಿ. ಮೊದಲ ದಿನವೇ ಹರಿದು ಬಂದ ಜನಸಾಗರ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಅನಾವರಣವಾಗಿರೋ ಪುಷ್ಪಲೋಕವನ್ನ ಕಣ್ತುಂಬಿಕೊಂಡ್ರು. ಹೂಗಳ ಲೋಕಕ್ಕೆ ಎಂಟ್ರಿ ಕೊಟ್ಟ ಜನರು ಹೂಗಳ ಮಧ್ಯೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ನಮ್ಮ ಅಣ್ಣ, ಕಸಿನ್ಸು, ಅತ್ತಿಗೆ, ವೈಫ್, ಕಿಡ್ಸು ಎಲ್ಲರೂ ಕನ್ಯಾಕುಮಾರಿಯಿಂದ ಬಂದಿದ್ದೀವಿ. ಸೊ ಈ ಫ್ಲವರ್ ಫೆಸ್ಟಿವಲ್ ಬಂದಿದ್ದು ವಿ ಆರ್ ವೆರಿ ಹ್ಯಾಪಿ. ಸದ್ಯ ಹಸಿರ ಸಿರಿಯ ಮೂಲಕ ಜನರನ್ನ ಕೈ ಬೀಸಿ ಕರೀತಾ ಇದ್ದ ಸಸ್ಯಕಾಶಿಯಲ್ಲಿ ಇದೀಗ ಫಲಪುಷ್ಪ ಪ್ರದರ್ಶನ ಮತ್ತಷ್ಟು ರಂಗು ತುಂಬಿದೆ. ಎಂದು ಆರಂಭಗೊಂಡಿರೋ ಫಲಪುಷ್ಪ ಪ್ರದರ್ಶನ ಇನ್ನು 12 ದಿನಗಳ ಕಾಲ ರಸದೌತಣ ಉಣಬಡಿಸಲಿದೆ. 4 ರಾಜ್ಯಗಳಿಂದ ಬಂದಿರೋ ಹೂಗಳ ರಾಶಿ, ಕಣ್ಣು ಕುಕ್ಕುವ ಸೌಂದರ್ಯದ ಹೂಗಳ ರಾಶಿ, ಕಲರ್ಫುಲ್ ಫ್ಲವರ್ಸ್ ಮಧ್ಯೆ ಸಿಟಿ ಮಂದಿ ಕಳೆದು ಹೋಗ್ತಾ ಇದ್ದು ಸಸ್ಯಕಾಶಿಯಲ್ಲಿ ಹೊಸ ಲೋಕವೇ ನಿರ್ಮಾಣವಾಗಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.